ಆಂಧ್ರದಿಂದ ಬಂದ್ರಿ ಸರ್. ಈಗ ಅವಾಗ ಕೂಡ ಊಟ ಖಾಲಿ ಅಂತಾರೆ. ಯಾವಾಗ ನೋಡಿ ಮಕ್ಳು ಅವಾಗ ಒಂದ್ 5-6 ಮಂದಿ ಮಕ್ಕಳು ಹೋಗ್ಯಾರ. ಕರೆಕ್ಟ್ ಯಾಕೆ ಹಿಂಗ ಮಾಡಕತ್ತಾರ ಇವ್ರು ಗೊತ್ತಿಲ್ಲ. ಮೇಲೆಯಿಂದ ಏನೇನು ಅವ್ರಿಗೆ ಸಪ್ಲೈ ಆಗ್ತದ ಗೊತ್ತಿಲ್ಲ. ಇವಾಗ ಒಂದು 100 ಮಂದಿ ಊಟ ಮಾಡಿದ್ಮೇಲೆ ಎಲ್ಲ ಖಾಲಿ ಆಗ್ತದೆ ಅಂತ ಹೇಳ್ಬಿಡ್ತಾರೆ ಸರ್. ಅದೇ ಇಲ್ಲಿ ಮತ್ತೊಬ್ರು ಊಟಕ್ಕಾಗಿ ಬಂದಿದ್ದಾರೆ. ಈಗ ನೀವು ಊಟಕ್ಕೆ ಯಾಕಂದ್ರೆ ಇಲ್ಲಿ ಊಟ ಇಲ್ಲ ಅಂತ ಹೇಳ್ತಾರೆ. ಎಲ್ಲಿಂದ ಬಂದ್ರಿ, ಯಾವ ಊರ್ಲಿಂದ ಬಂದ್ರಿ, ಇಲ್ಲಿ ಯಾಕೆ ಬಂದ್ರಿ? ನಾವು ಇಲ್ಲಿ ಮಕ್ಕಾಪುರ್ರಿ. ಆದ್ರೆ ಇಲ್ಲಿ ಊಟ ಬರಬರಿ ಕೊಡಲ್ಲ, ಟೈಮ್ ಸರಿಯೇನಿಲ್ಲ, ಗೇಟ್ ಕೀಲಿ ಆಗ್ತದೆ. ಇದು ಕೂಡ ಏನು ಇಂದಿರಾ ಕ್ಯಾಂಟೀನ್ ಅನ್ನೇ ಅವಲಂಬಿಸಿದಂತ ಏನು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಾಗಿದ್ದಾರೆ, ನಿತ್ಯ ಜೀವನ ಮಾಡ್ತಕ್ಕಂತ ಸಾಕಷ್ಟು ಜನರು ಕೂಡ ಊಟಕ್ಕಾಗಿ ಬಂದು ವಾಪಸ್ ಹೋಗ್ತಾ ಇದ್ರೆ ಇದು ವಾಪಸ್ ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕೂಡ ಹೆಚ್ಚಳ ಆಗ್ತದೆ. ಇದು ನಿಜಕ್ಕೂ ಕೂಡ ಇಂದಿರಾ ಕ್ಯಾಂಟೀನ್ ಏನು ಕೇವಲ ಕಾಟಾಚಾರಕ್ಕಾಗಿ ಮಾಡಿದಂತೆ ಒಂದು ಮೇಲೋಟ ಕಂಡಕ್ಕೆ ಬರುತ್ತೆ. ಅದರಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶರಣಬಸಪ್ಪ ಗೌಡ ದಕ್ಷಿಣಾಪುರ ಅವರ ಕ್ಷೇತ್ರದಲ್ಲೇ ಇಂದಿರಾ ಕ್ಯಾಂಟೀನ್ಗೆ ಈ ರೀತಿ ಗತಿ ಬಂದಿರೋದು ನಿಜಕ್ಕೂ ಕೂಡ ಅತ್ಯಂತ ಶೋಚನೀಯ ಸಂಗತಿಯಾಗಿದೆ. ರಾಜ್ಯ ಸರ್ಕಾರ ಅಥವಾ ಸಚಿವರು ಎಚ್ಚೆತ್ತುಕೊಂಡು ಇನ್ನಾದ್ರೂ ಕೂಡ ಯಾವುದೇ ರೀತಿಯಿಂದ ತೊಂದರೆ ಆಗದಂತೆ ಏನ್ ಇಂದಿರಾ ಕ್ಯಾಂಟೀನ್ಗೆ ಬರುವಂತ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆ ಮಾಡುತ್ತಾರೋ ಅಥವಾ ಎಂದಿನಂತೆ ನಿರ್ಲಕ್ಷ್ಯ ತೋರಿಸ್ತಾರೋ ಎಂಬುದು ಕಾದು ನೋಡಬೇಕಾಗಿದೆ. ಮಲ್ಲಪ್ಪ ಸಂಕೀನ್, TV5 ಯಾದಗಿರಿ.